ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಸ್ನೇಹ ದೇವಸ್ಥಾನದಲ್ಲಿ ಹೆಜ್ಜೆ ನಮಸ್ಕಾರ ಮಾಡ್ತಿರ್ತಾಳೆ. ಆಗ ಮಹೇಶ್ವರಿ ಮತ್ತು ಕಲ್ಯಾಣಿ ಅಲ್ಲಿಗೆ ಬರ್ತಾರೆ. ನೋಡೋಕ್ಕೆ ಅವಳನ್ನು ನಮ್ಮ ಮನೆಗೆ ಒಳ್ಳೇದಾಗಲಿ, ರಾಮ್ಗೆ ಒಳ್ಳೇದಾಗಲಿ ಅಂತ ಹೆಜ್ಜೆ ನಮಸ್ಕಾರ ಮಾಡ್ತಿದ್ದಾಳೆ. ನಾನು ಹೇಳಿದ ಮಾತನ್ನು ನೀನಾಗಲಿ ಕಾವ್ಯ ಆಗಲಿ ನಂಬಲೇ ಇಲ್ಲ. ಇವಾಗೇನು ಹೇಳ್ತೀಯ ಅಕ್ಕ ಅಂತಾರೆ ಮಹೇಶ್ವರಿ. ಇವಳಿಗೆ ಯಾವಾಗ ಇಷ್ಟು ಒಳ್ಳೆ ಬುದ್ಧಿ ಬಂತು ಅಂತಾರೆ ಕಲ್ಯಾಣಿ. ಕಷ್ಟ ಬಂದಾಗಲೇ ಅಲ್ವಾ ಅಕ್ಕ ದೇವ್ರ ನೆನಪಾಗೋದು, ಆದರೂ ಅವಳನ್ನು ಅಷ್ಟು ಅಸಡ್ಡೆಯಾಗಿ ನೋಡಬೇಡ ಅಕ್ಕ ಅಂತ ಮಹೇಶ್ವರಿ ಸ್ನೇಹ ಮುಂದೆ ಬಂದು ಸ್ನೇಹ ಅಂತಾರೆ. ಅತ್ತೆ ಅಂತಾಳೆ ಸ್ನೇಹ, ನಾವು ದೇವಸ್ಥಾನಕ್ಕೆ ಬರ್ತೀವಿ ಅಂತ ನಿನಗೆ ಹೇಗೆ ಗೊತ್ತಾಯಿತು? ಒಳ್ಳೆ ನಾಟಕನೇ ಮಾಡ್ತಿದ್ಯಾ ಅಂತಾರೆ. ಅತ್ತೆ, ನಾನು ನಾಟಕ ಮಾಡ್ತಿಲ್ಲ, ನಾನು ನಿಜವಾಗ್ಲೂ ಹೆಜ್ಜೆ ನಮಸ್ಕಾರ ಮಾಡ್ತಿದ್ದೀನಿ ಅಂತಾಳೆ ಸ್ನೇಹ. ಈ ಸುಡೋ ಬಿಸಿಲಿನಲ್ಲಿ ನಿನ್ನ ಕಾಲು ಸುಟ್ಕೊಳ್ಳೋ ಅವಶ್ಯಕತೆ ಏನಿತ್ತು ಅಂತಾರೆ ಮಹೇಶ್ವರಿ. ತುಂಬ ಭಯ ಆಗ್ತಿದೆ ಅತ್ತೆ, ಪ್ರೇಮ ನನ್ನ ಬಿಡಲ್ಲ, ನನಗೆ ಈಗಷ್ಟೇ ಒಂದು ಗೆಜ್ಜೆ ಪಾರ್ಸಲ್ ಬಂತು ಅತ್ತೆ, ನನಗೆ ತುಂಬ ಭಯ ಆಗ್ತಿದೆ ಅತ್ತೆ ಅಂತಾಳೆ ಸ್ನೇಹ. ಮುಚ್ಚು ಬಾಯಿ ಸ್ನೇಹ, ಯಾರಾದರೂ ಕೇಳಿಸ್ಕೊಂಡ್ರೆ ನಿಜವಾಗ್ಲೂ ನಿನ್ನ ಹುಚ್ಚೆ ಅಂದ್ಕೊಂಡು ಬಿಡ್ತಾರೆ. ಅಷ್ಟೇ ನೋಡು, ಕಲ್ಯಾಣಿನೂ ಬಂದಿದ್ದಾಳೆ, ಇದು ನಮಗೆ ಒಳ್ಳೆ ಅವಕಾಶ. ಅವಳನ್ನು ನಮ್ಮ ಬುಟ್ಟಿಗೆ ಹಾಕ್ಕೊಳ್ಳೋದಕ್ಕೆ ನಾನು ಹೇಳಿದ್ದಕ್ಕೆಲ್ಲ ನೀನು ತಲೆ ಆಡಿಸು ಸರಿನಾ, ಹುಷಾರು ಅಂತ ಕಲ್ಯಾಣಿ ಹತ್ರ ಹೋಗಿ ಅಕ್ಕ ಬಾರಕ್ಕ ಅಂತ ಸ್ನೇಹನ ಹತ್ರ ಕರ್ಕೊಂಡು ಬಂದು, ನೋಡಕ್ಕ ಸ್ನೇಹನ ಮತ್ತೆ ನಮ್ಮ ಮನೆಗೆ ಸಂತೋಷ ಬರಬೇಕು ಅಂತ ಪ್ರತಿದಿನ ಹೆಜ್ಜೆ ನಮಸ್ಕಾರ ಆಗ್ತೀನಿ ಅಂತ ಹರಕೆ ಹೊತ್ಕೊಂಡಿದ್ದಾಳೆ. ಇಂಥ ಹುಡುಗಿರು ಈಗಿನ ಕಾಲದಲ್ಲಿ ಎಲ್ಲಿ ಸಿಗ್ತಾರೆ ಅಕ್ಕ, ನಾವೆಲ್ಲರೂ ಸಂತೋಷವಾಗಿ ಇರಬೇಕು ಅಂತ ಈ ಬಿಸಿಲಿನಲ್ಲಿ ಹೆಜ್ಜೆ ನಮಸ್ಕಾರ ಆಗ್ತಿದ್ದಾಳೆ ಅಂತಾರೆ ಮಹೇಶ್ವರಿ. ಅತ್ತೆ, ಯಾಕೆ ಇದನ್ನೆಲ್ಲ ಹೇಳ್ತಿದ್ದೀರಾ ಅತ್ತೆ, ಪ್ಲೀಸ್ ಅಂತಾಳೆ ಸ್ನೇಹ. ಅಯ್ಯೋ ನೋಡಕ್ಕ, ತಾನು ಮಾಡ್ತಿರೋ ಒಳ್ಳೆ ಕೆಲಸನೂ ಸಹ ಯಾರಿಗೂ ಗೊತ್ತಾಗಬಾರ್ದು ಅಂತ ಬಯಸ್ತಾ ಇರೋ ಒಳ್ಳೆ ಜೀವ ಇವಳು, ಈಗಲಾದರೂ ಸ್ನೇಹನ ನಂಬಕ್ಕ ಅಂತಾರೆ ಮಹೇಶ್ವರಿ. ಹೌದು ಅತ್ತೆ, ನಾನು ಹಿಂದೆ ಮಾಡಿರೋ ತಪ್ಪನ್ನೆಲ್ಲ ದಯವಿಟ್ಟು ಕ್ಷಮಿಸಿ, ನನ್ನ ರಾಮ್ಗೋಸ್ಕರ ಏನು ಬೇಕಿದ್ರೂ ಮಾಡ್ತೀನಿ, ದಯವಿಟ್ಟು ನನ್ನ ನಿಮ್ಮ ಮಗಳು ಅಂತ ಒಪ್ಕೊಳ್ಳಿ ಅತ್ತೆ ಅಂತ ಸ್ನೇಹ ಕಲ್ಯಾಣಿ ಕಾಲಿಗೆ ಬೀಳ್ತಾಳೆ. ಸ್ನೇಹ, ಎದ್ದೇಳು, ನಾಟಕ ಸಾಕು, ನೀನು ನಿಜವಾಗ್ಲೂ ಬದಲಾಗಿದ್ದರೆ, ನಿನ್ನ ಮನಸ್ಸು ಶುದ್ಧವಾಗಿದ್ದರೆ ಅದು ನಿನಗೆ ಜೀವನಕ್ಕೆ ಒಳ್ಳೆಯದು, ಆ ದೇವರು ನಿನಗೆ ಒಳ್ಳೇದು ಮಾಡಲಿ ಅಂತ ಕಲ್ಯಾಣಿ ಹೋಗ್ತಾರೆ. ಆಗ ಪುರೋಹಿತರು ತಾಯ್ತನ ಸ್ನೇಹಕ್ಕೆ ಕೊಟ್ಟು, ಈ ತಾಯ್ತ ನಿನ್ನ ಜೊತೆ ಇರಲಿ ಮಗಳೇ, ನಿನ್ನ ಬೆನ್ನಟ್ಟಿರೋ ದುಷ್ಟಶಕ್ತಿ ಕಾಡ್ತಾ ಇರೋ ನೆರಳು ಕೂಡ ಇದರಿಂದ ದೂರ ಆಗುತ್ತೆ ಅಂತಾರೆ. ತಾಯ್ತ ಯಾಕೆ ಇವಳಿಗೆ ಕೊಟ್ರಿ ಪುರೋಹಿತರೆ ಅಂತಾಳೆ ಮಹೇಶ್ವರಿ. ಅಯ್ಯೋ ಅತ್ತೆ, ಹೇಳಿದ್ನಲ್ಲ ಅತ್ತೆ, ಪ್ರೇಮ ಅಂತ ಸ್ನೇಹ ಹೇಳುವಾಗ, ಅಯ್ಯೋ ಕರ್ಮ ಏನಮ್ಮ ಇದೆಲ್ಲ ಅಂತಾರೆ ಮಹೇಶ್ವರಿ. ಅತ್ತೆ, ನಾನು ಹೇಳಿದರೆ ನಿಮಗೆ ನಂಬಿಕೆ ಬರ್ತಿಲ್ಲ ಅಲ್ವಾ, ಒಂದಲ್ಲ ಒಂದಿನ ನಿಮಗೆ ಗೊತ್ತಾಗುತ್ತೆ. ಈಗ ಸದ್ಯಕ್ಕೆ ನನ್ನ ಜೀವ ಕಾಪಾಡ್ಕೊಳ್ಳೋದಷ್ಟೇ ನನಗೆ ಮುಖ್ಯ ಅಂತ ತಾಯ್ತನ ನೋಡ್ತಾಳೆ ಸ್ನೇಹ. ಅದನ್ನು ಕೈಗೆ ಕಟ್ಕೊಂಡು ಕಾರಲ್ಲಿ ಖುಷಿಯಿಂದ ಬರುವಾಗ ಕಾರ್ ಟೈರ್ ಪಂಕ್ಚರ್ ಆಗಿ ನಿಲ್ಲುತ್ತೆ. ಡ್ಯಾಮೇಜ್, ಇದು ಈಗಲೇ ಪಂಕ್ಚರ್ ಆಗಬೇಕಿತ್ತ, ಈ ಟೈಮಲ್ಲಿ ಈ ರಸ್ತೆಯಲ್ಲಿ ಇದನ್ನು ಸರಿ ಮಾಡೋದು ಯಾರು ತಾನೇ ಸಿಗ್ತಾರೆ, ಒಂದು ನರಪಿಳ್ಳೆನೂ ಇಲ್ವಲ್ಲ ಇಲ್ಲಿ ಅಂತ ಸ್ನೇಹ ಫೋನ್ ತಗೊಂಡು ಫೋನ್ ಮಾಡಬೇಕು ಅನ್ನುವಾಗ ಗೆಜ್ಜೆ ಸೌಂಡ್ ಕೇಳಿಸುತ್ತೆ. ಇಲ್ಲ, ಅದು ನನ್ನ ಭ್ರಮೆ ಅಷ್ಟೇ, ನನ್ನ ಕೈಲಿ ಇದು ಆಯ್ತಾ ಇದೆ, ಡೋಂಟ್ ವರಿ ಸ್ನೇಹ, ಯಾರಿಗೇನು ಮಾಡೋಕ್ಕಾಗಲ್ಲ, ಕೈನಲ್ಲಿ ತಾಯ್ತಾ ಇರೋ ತನಕ ಯಾವುದೇ ಪಿಶಾಚಿ ದೈವ ನನ್ನ ಹತ್ರ ಬರೋದಿಲ್ಲ, ನನ್ನ ಹತ್ರ ತಾಯ್ತಾ ಇದೆ, ನನಗೇನೂ ಆಗೋದಿಲ್ಲ, ಗಾಳಿ ಶಬ್ದಕ್ಕೆ ಹಾಗಾಗಿದೆ ಅಷ್ಟೇ ಅಂತ ಭಯದಿಂದ ಕಾರ್ ಒಳಗೆ ನೋಡ್ತಾಳೆ. ಅಲ್ಲಿ ಸೀಟ್ ಮೇಲೆ ಒಂದು ಗೆಜ್ಜೆ ಇರುತ್ತೆ. ಅದನ್ನು ನೋಡಿ ಭಯದಿಂದ ಕೆಳಗೆ ಬೀಳ್ತಾಳೆ ಸ್ನೇಹ. ಹೇಗೆ ಬಂತು ಇದು, ನಾನು ಇದನ್ನು ಅಲ್ಲೇ ಬಿಸಾಕಿದ್ನಲ್ಲ, ದೇವರೇ ಪ್ಲೀಸ್ ಕಾಪಾಡು, ಪ್ಲೀಸ್ ಸೇವ್ ಮೀ ಅಂತ ಗಟ್ಟಿಯಾಗಿ ಕಿರ್ಚ್ಕೋತಾಳೆ ಪ್ರೇಮ. ನಾನೇನು ಬೇಕು ಅಂತ ಮಾಡಿಲ್ಲ ಪ್ರೇಮ, ನನಗೇನು ಮಾಡಬೇಡ ಪ್ರೇಮ, ಬೇಡ ದಯವಿಟ್ಟು ನನಗೇನು ಮಾಡಬೇಡ ಅಂತ ಅಲ್ಲಿಂದ ರೋಡಲ್ಲಿ ಓಡಿ ಬರ್ತಾಳೆ ಸ್ನೇಹ. ಆಗ ಎದುರುಗಡೆ ಪ್ರೇಮ ತಿರುಗಿ ನಿಂತಿರ್ತಾಳೆ. ಸ್ನೇಹ ಭಯದಿಂದ ನೋಡ್ತಾ, ಯಾರು ನೀನು, ಕಾಪಾಡಿ ಅಂತಾಳೆ ಪ್ರೇಮ. ನನಗೇನು ಮಾಡಬೇಡ ಅಂತಾಳೆ ಸ್ನೇಹ ಬಾರೆ ನನ್ನ ಮುಂದೆ ಬಾ, ನಾನು ನಿನ್ನ ಹತ್ರ ಮಾತಾಡೋದು ತುಂಬ ಇದೆ, ನನ್ನ ಮುಂದೆ ಬಾ ಅಂತಾಳೆ ಪ್ರೇಮ. ನೀನಿಲ್ಲ, ಸತ್ತೋಗಿದ್ಯಾ, ನನ್ನ ಏನು ಮಾಡಬೇಡ ಪ್ರೇಮ ಅಂತಾಳೆ ಸ್ನೇಹ. ಬಾರೆ ಅಂತ ಪ್ರೇಮ ತಿರುಗಿ ನೋಡ್ತಾಳೆ. ಅವಳನ್ನು ನೋಡಿ ಸ್ನೇಹ ಮತ್ತೆ ಓಡೋಕ್ಕೆ ಶುರು ಮಾಡ್ತಾಳೆ. ಎಲ್ಲಿಗೆ ಓಡ್ತಿದ್ಯಾ ಸ್ನೇಹ, ನೀನು ಎಲ್ಲೇ ಹೋದರೂ ಅಲ್ಲೆಲ್ಲ ಬರ್ತೀನಿ, ನೀನಿಡೋ ಪ್ರತಿ ಹೆಜ್ಜೆಯಲ್ಲೂ ನಾನಿದ್ದೀನಿ, ನಿಲ್ಲು ಸ್ನೇಹ ಅಂತಾಳೆ ಪ್ರೇಮ. ಆಗ ಸ್ನೇಹ ಕೆಳಗೆ ಬಿದ್ದು, ಪ್ರೇಮ ನನಗೇನು ಮಾಡಬೇಡ, ತಾಯ್ತ ನನ್ನ ಜೊತೆ ಇದೆ ಅಂತ ಕೈನ ನೋಡಿ, ನನ್ನ ತಾಯ್ತ ಇಲ್ಲಿ ಕಾಣಿಸ್ತಿಲ್ಲ ಅಂತಾಳೆ ಸ್ನೇಹ. ಆಗ ಪ್ರೇಮ ಜೋರಾಗಿ ನಗ್ತಾಳೆ. ಅವಳು ಮುಂದೆ ಬಂದು ನಿಂತ್ಕೋತಾಳೆ. ಬಾರೆ ಬಾ ಅಂತ ಕೂಗ್ತಾಳೆ. ಸ್ನೇಹ ಮತ್ತೆ ಓಡಿ ಬರ್ತಾಳೆ. ಆಗ ಅಲ್ಲೊಂದು ಆಟೋ ಬರುತ್ತೆ. ಅಣ್ಣ ಬೇಗ ಹೋಗಿ ಅಣ್ಣ, ದಯವಿಟ್ಟು ಅಣ್ಣ ಪ್ಲೀಸ್, ಪ್ಲೇಸನ್ನೆಲ್ಲ ಆಮೇಲೆ ಹೇಳ್ತೀನಿ ಅಂತ ಸ್ನೇಹ ಕೂತ್ಕೋತಾಳೆ. ಆಗ ಅದರಲ್ಲೂ ಪ್ರೇಮ ಡ್ರೈವರ್ ಆಗಿರ್ತಾಳೆ. ತಿರುಗಿ ಸ್ನೇಹನ ನೋಡಿ, ಅಡ್ರೆಸ್ ಮರ್ತೋಯ್ತಾ, ನಿನ್ನೆ ಎಲ್ಲಿ ಕರ್ಕೊಂಡು ಹೋಗಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು ಅಂತಾಳೆ ಪ್ರೇಮ. ಅಯ್ಯೋ ನನ್ನ ಏನು ಮಾಡಬೇಡ, ನನ್ನ ಬಿಟ್ಬಿಡು ಪ್ರೇಮ, ನನ್ನನ್ನು ಏನು ಮಾಡಬೇಡ ಅಂತ ಆಟೋದಿಂದ ಇಳ್ಕೊಂಡು ಓಡ್ತಾಳೆ ಸ್ನೇಹ. ಈಚೆ ಕಲ್ಯಾಣಿ ಮನೆಯಲ್ಲಿ ಎಲ್ಲರೂ ಹಾಲ್ನಲ್ಲಿ ಇರ್ತಾರೆ. ಆಗ ಮಹೇಶ್ವರಿ ಅಳ್ತಾ, ನನ್ನ ಮಗನ ಮೇಲೆ ಯಾರು ಕಣ್ಣು ಹಾಕಿದ್ರು, ಯಾರು ದೃಷ್ಟಿ ಬಿತ್ತೋ ಏನೋ, ಆ ಪ್ರೇಮ ಹೋದಾಗಿಂದ ಒಂಟಿತನ ಅವನ್ನ ಕಾಡಿ ತಿಂತಾ ಇದೆ, ಅವ್ನು ಬೇಗ ಹುಷಾರಾಗಿಲ್ಲ ಅಂತಂದರೆ ಅವ್ನು ದೇವದಾಸ ಆಗೋದಂತೂ ಗ್ಯಾರಂಟಿ. ಅಯ್ಯೋ ದೇವ್ರೆ ಅಂತಾರೆ. ಹೌದಕ್ಕ, ರಾಮನ ಸಮಾಧಾನ ಮಾಡೋಕ್ಕೆ ನಿನ್ನ ಕೈಯಲ್ಲೇ ಆಗ್ತಿಲ್ಲ ಅಂದರೆ ಇನ್ನು ನಮಗೆಲ್ಲ ಎಷ್ಟು ಕಷ್ಟ ಆಗಬೇಕು ಹೇಳು, ಅವ್ನ ಪರಿಸ್ಥಿತಿ ನೋಡ್ತಿದ್ರೆ ನಮಗೆಲ್ಲ ಜೀವ ಹಿಂಡಿತ
ಸಾಕಾಗ್ತಿದೆ ಅಕ್ಕ ಅಂತಾನೆ ಕಿಟ್ಟಿ. ಏನೂ ಆಗಲ್ಲ, ಯಾಕೆಲ್ಲರೂ ಇಷ್ಟೊಂದು ಗಾಬರಿ ಆಗ್ತಿದ್ದೀರಾ? ರಾಮ್ ಸ್ನೇಹಿತರ ಜೊತೆ ಇರ್ಬೋದು, ಇಲ್ಲ ಆಸ್ಪತ್ರೆಯಲ್ಲಿ ಕೆಲಸ ಇರುತ್ತೆ ಏನೋ, ಬರ್ತಾನೆ ಬಿಡಿ ಅಂತಾರೆ ಕಲ್ಯಾಣಿ. ಹಾಸ್ಪಿಟಲ್ನಲ್ಲಿ ಕೆಲಸ ಇದ್ದರೆ ಒಂದು ಮಾತು ಫೋನ್ ಮಾಡಿ ಹೇಳ್ಬೋದಿತ್ತಲ್ಲ ಅತ್ತೆ ಅಂತಾಳೆ ಕಾವ್ಯ. ಯಾರಿಗೆ ಎಷ್ಟು ಕೆಲಸ ಇದ್ರು ಒಂದು ಫೋನ್ ಮಾಡಿ ಹೇಳೋಕೆ ಏನು ರೋಗ ಇವರಿಗೆ? ರಾಮ್ ಅಂತೂ ಇತ್ತೀಚೆಗೆ ತುಂಬ ಬೇಜವಾಬ್ದಾರಿಯಿಂದ ನಡ್ಕೋತಾನೆ ಅಂತಾರೆ ಶ್ರೀಧರ್. ಆಗ ರಾಮ್ ಮನೆಗೆ ಬರ್ತಾನೆ. ರಾಮ್ ಕಂದ ಬಂದೇನು? ನೀನು ಬರೋದು ಸ್ವಲ್ಪ ಹೊತ್ತು ಲೇಟ್ ಆಗಿದ್ದಿದ್ರೆ ನನ್ನ ಉಸಿರು ನಿಂತೋಗಿರೋದು ಗೊತ್ತಾ ಅಂತಾರೆ ಮಹೇಶ್ವರಿ. ರಾಮ್ ಎಲ್ಲಿ ಹೋಗಿದ್ದೆ ಇಷ್ಟೊತ್ತು? ಅದು ಸರಿ, ಫೋನ್ ಯಾಕೆ ಸ್ವಿಚ್ ಆಫ್ ಮಾಡ್ಕೊಂಡಿದ್ಯಾ ನೀನು ಅಂತಾರೆ ಕಲ್ಯಾಣಿ. ಹಾಸ್ಪಿಟಲ್ನಿಂದ ಎಮರ್ಜೆನ್ಸಿ ಕಾಲ್ ಬಂದಿತ್ತು ದೊಡ್ಡಮ್ಮ, ಅಲ್ಲಿಂದ ಬರೋದು ಲೇಟ್ ಆಯಿತು, ಫೋನಲ್ಲಿ ಚಾರ್ಜ್ ಕೂಡ ಇರಲಿಲ್ಲ ಅಂತಾನೆ ರಾಮ್. ಎಷ್ಟೇ ಅರ್ಜೆಂಟ್ ಕೆಲಸ ಇದ್ರೂ ಫೋನ್ ಮಾಡೋಕೆ ಏನಾಗಿತ್ತು ನಿನಗೆ? ಮನೆ ಈಗಿರೋ ಪರಿಸ್ಥಿತಿಲಿ ನಾವೆಲ್ಲ ಏನು ಅನ್ಕೋಬೇಕು ಅಂತಾರೆ ಶ್ರೀಧರ್. ಅಲ್ಲಪ್ಪ ರಾಮ್, ನಿನ್ನ ಫೋನ್ ಸ್ವಿಚ್ಡ್ ಆಫ್ ಆಗಿದೆ ಆಸ್ಪತ್ರೆಯಲ್ಲಿ ಫೋನಿಂದ ಮಾಡ್ಬೋದಿತ್ತಾಗಿತ್ತು ತಾನೆ ಅಂತಾರೆ ಕಲ್ಯಾಣಿ. ಅಯ್ಯೋ ಸಾಕು ನಿಲ್ಲಿಸಿ, ಈಗ ತಾನೇ ಮನೆಯೊಳಗಡೆ ಕಾಲಿಟ್ಟಿದ್ದಾನೆ, ಆಗಲೇ ಪ್ರಶ್ನೆ ಮೇಲೆ ಪ್ರಶ್ನೆ ಹಾಕಿ ಯಾಕೆ ಅವನ್ನ ಕಾಡ್ತೀರಾ? ಹಾಸ್ಪಿಟಲ್ ಅಂದಮೇಲೆ 1000 ಕೆಲಸ ಇರುತ್ತೆ ನೋಡಿ ಪಾಪ ಎಷ್ಟು ಸುಸ್ತಾಗಿದ್ದಾನೆ ಅಂತ. ಅವನು ಇವಾಗ ರೆಸ್ಟ್ ತಗೋಬೇಕು. ಹೋಗು ಕಂದ, ನೀನು ಹೋಗಿ ರೆಸ್ಟ್ ತಗೋ ಅಂತಾರೆ ಮಹೇಶ್ವರಿ. ಮಹೇಶ್ವರಿ, ನನ್ನ ಮಗ ಹೀಗೆ ಟೆನ್ಷನಲ್ಲಿದ್ದರೆ ದೇವದಾಸ ಆಗ್ತಾನೆ ಅಂತ ಕಣ್ಣೀರು ಹಾಕ್ತಿದ್ದು ನೀನೇ ಕಣೆ ಅಂತಾರೆ ಶ್ರೀಧರ್. ಅಪ್ಪ ಈಗ ಬಂದಿದ್ದೀನಿ ತಾನೇ, ನಾನು ಫ್ರೆಶ್ ಅಪ್ ಆಗಬೇಕು ಅಂತ ರಾಮ್ ಶೂನ ಕಳಿಸ್ತಾನೆ. ಆಗ ಕಾವ್ಯ ಅವನ ಕಾಲನ್ನೇ ನೋಡ್ತಾ, ರಾಮ್ ಒಂದು ನಿಮಿಷ, ನೀವು ಹಾಸ್ಪಿಟಲ್ನಿಂದ ಬಂದಿದ್ದು ಅಂತ ತಾನೇ ಹೇಳಿದ್ದು, ಹಾಗಿದ್ಮೇಲೆ ನಿಮ್ಮ ಶೂ ಯಾಕೆ ಅಷ್ಟೊಂದು ಕೆಸರಾಗಿದೆ? ಅಷ್ಟೊಂದು ಕೆಮ್ಮಣ್ಣು ಎಲ್ಲಿಂದ ಬಂತು ರಾಮ್ ಅಂತಾಳೆ ಸ್ನೇಹ. ಹಾಸ್ಪಿಟಲ್ ಗ್ರೌಂಡಲ್ಲಿ ಕಾರ್ ಪಾರ್ಕ್ ಮಾಡಿದ್ದೆ, ಹಾಸ್ಪಿಟಲ್ನಲ್ಲಿ ಏನೋ ಕೆಲಸ ನಡೀತಿದೆ, ಮೇ ಬಿ ಆ ಕೆಸರೆ ಮೆತ್ಕೊಂಡಿರಬೇಕು, ನೀವು ತಲೆ ಕೆಡಿಸ್ಕೋಬೇಡಿ, ನಾನೇ ಕ್ಲೀನ್ ಮಾಡ್ತೀನಿ ಅಂತ ರಾಮ್ ಶೂನ ತಗೊಂಡು ಹೋಗ್ತಾನೆ. ಈಚೆ ಸ್ನೇಹ ಓಡಿ ಮನೆ ಹತ್ರ ಬಂದು, ನೋ ದಿಸ್ ಈಸ್ ಇಂಪಾಸಿಬಲ್, ಈ ಕಾರನ್ನು ರೋಡಲ್ಲಿ ಬಿಟ್ಟಿದ್ದೆ, ಇಲ್ಲಿಗೆ ಹೇಗೆ ಬಂತು? ಇದು ಪಂಕ್ಚರ್ ಬೇರೆ ಆಗಿತ್ತು, ನೋ ಡ್ಯಾಡಿ 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 ಅಂತ ಕೂಗ್ತಾಳೆ ಸ್ನೇಹ. ಆಗ ಧನರಾಜ್ ಓಡಿ ಬಂದು, ಸ್ನೇಹ ಎಲ್ಲಿಗಮ್ಮ ಹೋಗಿದ್ದೆ? ಯಾಕೆ ಫೋನ್ ಸ್ವಿಚ್ ಆಫ್ ಇತ್ತು? ಏನಮ್ಮ ಇದೆಲ್ಲ ಅಂತಾರೆ. ಡ್ಯಾಡಿ ಈ ಕಾರ್ ಇಲ್ಲಿಗೆ ಹೇಗೆ ಬಂತು ಡ್ಯಾಡಿ? ನಾನು ಡ್ರೈವ್ ಮಾಡಿಲ್ಲ ಡ್ಯಾಡಿ, ಪ್ರೇಮನ ಆತ್ಮ ದೆವ್ವವಾಗಿ ಬಂದು ನನ್ನ ಕೊಲ್ತಾ ಇದೆ ಡ್ಯಾಡಿ, ನಾನು ಡ್ರೈವ್ ಮಾಡ್ಕೊಂಡು ಬಂದಿಲ್ಲ, ನನ್ನ ಕಾರನ್ನು ಅಲ್ಲಿ ರೋಡಲ್ಲೇ ಬಿಟ್ಟಿದ್ದೆ ಡ್ಯಾಡಿ, ಪಂಕ್ಚರ್ ಆಗಿತ್ತು, ಈಗ ನೋಡಿದರೆ ನಮ್ಮ ಮನೆ ಗೇಟ್ ಮುಂದೆ ಬಂದಿದೆ, ಹೇಗೆ ಡ್ಯಾಡಿ ಹೇಗೆ ಬಂತು ಅಂತಾಳೆ ಸ್ನೇಹ. ಕಾರ್ ತೊಗೊಂಡೋಗಿದ್ದು ನೀನೇ ಅಲ್ವಾ, ಅಂದಮೇಲೆ ನೀನೇ ಇಲ್ಲಿಗೆ ತಗೊಂಡು ಬಂದಿರ್ತೀಯ, ಇನ್ಯಾರು ತಗೊಂಡು ಬರ್ತಾರೆ ಅಂತಾರೆ ಧನರಾಜ್. ಅದೇ ಡ್ಯಾಡಿ ನನಗೆ ಅರ್ಥ ಆಗ್ತಿಲ್ಲ, ಪಂಕ್ಚರ್ ಆಗಿತ್ತು ಡ್ಯಾಡಿ, ನಾನು ಡ್ರೈವ್ ಮಾಡ್ಕೊಂಡು ಬರಲಿಲ್ಲ ಅಂತಾಳೆ ಸ್ನೇಹ. ಐ ಆಮ್ ಸಾರಿ ಟು ಸೇ ದಿಸ್, ಅರ್ಧ ಗಂಟೆ ಮುಂಚೆ ಈ ಕಾರು ಇಲ್ಲಿ ಇರಲಿಲ್ಲ, ಈಗ ನೀನು ಬಂದಿದ್ಯಾ, ಕಾರ್ ಬಂದಿದೆ, ತುಂಬ ಸ್ಟ್ರೆಸ್ ತಗೋಬೇಡ, ಇದೆಲ್ಲ ನಿನ್ನ ಭ್ರಮೆ ಅಷ್ಟೇನೆ ಅಂತಾರೆ ಧನರಾಜ್. ನೋ ಭ್ರಮೆ ಅಂತ ಮಾತ್ರ ಹೇಳಬೇಡಿ, ಪ್ರೇಮ ದೆವ್ವ ಆಟೋ ಡ್ರೈವರ್ ಆಗಿ ಬಂದಿದ್ದು ಡ್ಯಾಡಿ, ಮುಟ್ಟಬೇಡಿ ಅಂತಾಳೆ ಸ್ನೇಹ. ನಾನು ಇದೀನಲ್ಲ ಬಾ, ನಿನಗೇನು ಆಗಲ್ಲ ಬಾ ಅಂತ ಸ್ನೇಹನ ಒಳಗಡೆ ಕರ್ಕೊಂಡು ಹೋಗ್ತಾರೆ ಧನರಾಜ್. ಈಚೆ ಮಹಾದೇವನ ಹತ್ರ ಶ್ರೀಧರ, ಮಹಾದೇವ ಮಿಲ್ಲಲ್ಲಿ ಯಾರೋ ಇಬ್ಬರು ಜಗಳ ಮಾಡ್ಕೊಂಡಿದ್ದಾರೆ, ಅದೇನು ಅಂತ ವಿಚಾರಿಸು ಅಂತಾರೆ. ನನ್ನ ಮಕ್ಕಳದ್ದು ಬರೀ ಇದೇ ಆಯಿತು, ಇವತ್ತು ಹೋಗಿ 4 ತದುಕ್ತೀನಿ ಅಂತ ಮಹಾದೇವ ಹೇಳ್ತಾನೆ. ಆಗ ಒಂದು ಹೆಂಗಸು ಮತ್ತು ಒಂದು ಮಗು ಜೊತೆ ಬಂದು ಮಹಾದೇವಣ್ಣ ಅಂತಾರೆ. ಯಾರಮ್ಮ ನೀನು ಅಂತಾನೆ ಮಹಾದೇವ. ನೀನು ಯಾಕಮ್ಮ ಬಂದೆ ಇಲ್ಲಿಗೆ, ಹೊರಟೋಗಿ ಇಲ್ಲಿಂದ ಅಂತಾರೆ ಶ್ರೀಧರ್. ಚಿಕ್ಕಪ್ಪ ಯಾಕೆ ಹಿಂಗೆ ರೇಗ್ತಿದ್ದೀರಾ, ಮಗಿನ ಬೇರೆ ಕರ್ಕೊಂಡು ಬಂದವನೇ, ಒಸಿ ಸುಮ್ಕಿರಿ ಅಂತಾನೆ ಮಹಾದೇವ. ನಿನಗೆ ಗೊತ್ತಾಗಲ್ಲ ಮಹಾದೇವ, ಈ ಅಮ್ಮಂಗೆ ಈ ಊರಲ್ಲಿ ಒಳ್ಳೆ ಹೆಸರಿಲ್ಲ, ಇವಳು ಸಹವಾಸ ನಮಗೆ ಬೇಡ, ಯಾವುದೋ ಹಳೆ ಕತೆ ಹೇಳಿ ನಿನ್ನ ಹತ್ರ ದುಡ್ಡು ಕೇಳ್ತಾಳೆ ಅಂತಾರೆ ಶ್ರೀಧರ್. ಇಲ್ಲ ಸ್ವಾಮಿ, ನಾನು ದುಡ್ಡು ಕೇಳೋಕೆ ಬಂದಿಲ್ಲ, ನನ್ನ ಮಗಳನ್ನು ಸಾಕೋದಕ್ಕೆ ಒಂದು ಒಳ್ಳೆ ದಾರಿ ಬೇಕಿತ್ತು, ಅದಕ್ಕೆ ಕೆಲಸ ಕೇಳ್ಕೊಂಡು ಬಂದಿದ್ದೆ ಅಷ್ಟೇ, ನನಗೆ ಯಾರು ಕೆಲಸ ಕೊಡ್ತಿಲ್ಲ ಸ್ವಾಮಿ, ಮರ್ಯಾದೆಯಿಂದ ಬದುಕೋಕೆ ಒಂದು ಕೆಲಸ ಇದ್ದರೆ ಕೊಡಿ, ನಿಮ್ಮ ಕಾಲೇ ಬೀಳ್ತೀನಿ ಅಂತ ಕಾಲಿ ಬೀಳ್ತಾಳೆ ಅವಳು. ಎದ್ದೇಳಮ್ಮ ಮೇಲೆ ಚಿಕ್ಕಪ್ಪ, ಇವಳು ಇತಿಹಾಸ ಏನಾಯಿತು ನಮಗ್ಯಾಕೆ, ನೋಡಿ ಅವಳು ನಮ್ಮ ತಾವ ಕೆಲಸ ಕೇಳ್ಕೊಕೆ ಬಂದಿದ್ದಾಳೆ, ಅಂದು ಅಲ್ಲದೆ ಮಗು ಮುಖ ನೋಡಿದರೆ ಅಯ್ಯೋ ಅನ್ನಿಸ್ತಿದೆ ಚಿಕ್ಕಪ್ಪ, ಇವರಿಗೂ ಜಗತ್ತಲ್ಲಿ ಬದುಕೋದಕ್ಕೆ ಒಂದು ಅವಕಾಶ ಕೊಡಬೇಕು ಅಲ್ವಾ, ನಮ್ಮ ಇಲ್ಲಲ್ಲೇ ಒಂದು ಕೆಲಸ ಕೊಟ್ಟರೆ ತಪ್ಪೇನಿದೆ ಅಂತಾನೆ ಮಹಾದೇವ. ಸರಿ ಹೋಯ್ತು, ಯಾರಾದರೂ ಕಣ್ಣೀರು ಹಾಕಿದರೆ ಕರ್ಗು ಹೋಗ್ಬಿಡ್ತೀಯ ಮಹಾದೇವ, ನೀನು ನೋಡಮ್ಮ, ನಿನ್ನ ಮೇಲೆ ಕರುಣೆ ತೋರಿ, ನನ್ನ ಮಗ ನಿನ್ನ ಕೆಲಸ ಕೊಡ್ತಾವನೆ, ಇಲ್ಲಿ ಮರ್ಯಾದೆಯಿಂದ ಕೆಲಸ ಮಾಡಿಕೊಂಡು ಮರ್ಯಾದೆ ತೆಗೆಯೋ ಕೆಲಸ ಮಾಡಿದೆ ಇದ್ದರೆ ಸರಿ ಅಂತಾರೆ ಶ್ರೀಧರ. ಚಿಕ್ಕಪ್ಪ ಯಾಕೆ ಹಾಗೆಲ್ಲ ಮಾತಾಡ್ತೀರಾ, ಬುದ್ಧಿ ಕಲ್ತ್ಕೋತಾರೆ, ತಪ್ಪು ಮಾಡಿದವರು ಅವ್ರ ಬುದ್ಧಿನ ತಿದ್ಕೋತಾರೆ, ಅದಕ್ಕೆ ನಾವು ಒಂದು ಅವಕಾಶ ಕೊಡಬೇಕು. ನೋಡಮ್ಮ ಹೇಗಿದ್ರು ಬಂದಿದೆಯಾ, ಇವತ್ತಿಂದಲೇ ಕೆಲಸ ಸ್ಟಾರ್ಟ್ ಮಾಡು, ಮುಗಿನ ಅಲ್ಲೇ ಹತ್ತಿರದಲ್ಲಿರೋ ಸ್ಕೂಲಿಗೆ ಸೇರಿಸುವಮ್ಮ ನಡಿ ಅಂತ ಮಹಾದೇವ ಅವಳನ್ನು
ಮಗಿನ ಕಾರಲ್ಲಿ ಕರ್ಕೊಂಡು ಹೋಗ್ತಾನೆ. ಆಗ ಭರತ್ ಅಡ್ಡ ನಿಂತ್ಕೊಂಡು ನೋಡ್ತಾನೆ. ಈಚೆ ರಾಮ್ ರೂಮಲ್ಲಿ ಪ್ರೇಮ ಫೋಟೋ ನೋಡ್ತಾ, ಪ್ರೇಮ ನಿನ್ನ ಇವತ್ತು ತುಂಬ ಮಿಸ್ ಮಾಡ್ಕೋತಿದ್ದೀನಿ, ನಿನ್ನ ಬಿಟ್ಟಿರೋದಕ್ಕೆ ಕಷ್ಟ ಆಗ್ತಿದೆ ಅಂತ ಅಳ್ತಾನೆ. ಈಚೆ ಮಹೇಶ್ವರಿ, ಇನ್ಮೇಲೆ ಈ ಮನೆಯಲ್ಲಿ ಪ್ರೇಮ ನೆನಪು ಇರಬಾರ್ದು, ನನ್ನ ಮಗನ ಪ್ರಾಣ ಉಳಿಸ್ಬೇಕು ಅಂತಲೇ ನಾನು ಇದನ್ನು ಮಾಡ್ತಾ ಇರೋದು ಅಂತ ಫೋಟೋಗೆ ಬೆಂಕಿ ಹಚ್ತಾಳೆ. ಆಗ ಪ್ರೇಮ ಸಿಟ್ಟಿಂದ ನೋಡ್ತಾಳೆ. ಮಹೇಶ್ವರಿ ಮಲಗಿರುವಾಗ ಪ್ರೇಮ ಬರ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.